ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕಾರನ್ ತೇ ಕಾರಜು ಕಠಿನ್ ಹೋಯಿ ದೋಸು ನಹಿ ಮೋರ್ ಕುಲಿಸ್ ಅಸ್ಥಿ ತೇ ಉಪಲ್ ತೇ ಲೋಹ कराल कठोर कई कई भव तनु अनुरागे पावर प्राण अघाई अभागे जो प्रिय बिरह प्राण प्रिय लागे देखब सुनब बहुत अब आगे लखन राम सिय कहूँ बनु दीन्हा पठई अमरपुर पति हित कीन्हा लीन्ह विधवपन अपजसु आपु दीन हेवु प्रजहि सोकु संतापु मोहि दीन्ह सुख सुजसु सुराजू कीन्ह कई कई सब कर काजू यही ते मोर काह अबनी का तेहि पर देन कहूँ तुम टीका कई कई जठर जनमी जग माही यह मोही कह कछु अनुचित नाही मोरी बात सब विधि ही बनाई प्रजा पांच ಕತ್ ಕರಹು ಸಹಾಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ತನ್ನ ಬಗ್ಗೆ ಹೇಳ್ತಾ ತನಗೆ ಒಳಿತು ಯಾವುದು ಅಂತ ಹೇಳ್ತಾನೆ. ರಾಮ ಇಲ್ಲದೆ ನಾನು ಇನ್ನೂ ಬದುಕಿದ್ದೀನಲ್ಲ, ನನ್ನಂತಹ ಭೋಗಲೋಲುಪ ಬೇರೆ ಯಾರೂ ಇಲ್ಲ. ರಾಮನಲ್ಲಿ ನಿಜವಾಗ್ಲೂ ನನಗೆ ಪ್ರೀತಿ ಇದ್ದಿದ್ದೇ ಆಗಿದ್ರೆ ಇಲ್ಲಿ ತನಕ ನಾನು ಇರ್ತಾನೆ ಇರಲಿಲ್ಲ. ಮತ್ತೆ ಹೇಳ್ತಾನೆ, ಕಾರಣಕ್ಕಿಂತ ಕಾರ್ಯ ಕಠಿಣವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಇಲ್ಲಿ ಕಾರಣ ಏನಾದರೂ ಆಗಿರಬಹುದು, ಆದರೆ ಕೆಲಸ ನಡೆಯತ್ತಲ್ಲ ಅದು ಕಠಿಣವಾಗಿರುತ್ತೆ. ಇಲ್ಲಿ ಕಾರಣ ಬಂದು ಕೈಕೆ, ಆದರೆ ಕಾರ್ಯ ಯಾರದು ನಡೀತಾ ಇರೋದು? ಭರತ ಅಲ್ವಾ ಕಾರ್ಯ, ಅದಕ್ಕೋಸ್ಕರ ಇದು ಕಠಿಣವಾಗಿರುತ್ತೆ. ಇದರಲ್ಲಿ ನಂದೇನೂ ದೋಷ ಇಲ್ಲ, ಆದರೂ ಕೂಡ ಮೂಳೆಗಿಂತ ವಜ್ರ ಮತ್ತು ಕಲ್ಲಿಗಿಂತ ಕಬ್ಬಿಣ ಕಠೋರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕಾರಣಕ್ಕಿಂತ ಕಾರ್ಯ ಅಂತ ಹೇಳಿದ್ರಲ್ವಾ, ಕಾರಣ ಏನಾಗಿದ್ರು ಆ ಕೆಲಸ ನಡೆದಿರುತ್ತಲ್ಲ ಅದೇ ತಾನೇ ನಮಗೆ ಪ್ರಾಬ್ಲಮ್ ಕೊಡುವಂಥದ್ದು. ಇಲ್ಲಿ ನೋಡಿ, ದದೀಚಿ ಮಹರ್ಷಿಗಳ ಮೂಳೆ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಯಾವಾಗದು ಕಾರ್ಯ ನಡೆಯುತ್ತೋ ಅದು ವಜ್ರವಾಗುತ್ತೆ, ಅದು ಕಠಿಣವಾಗಿರುವಂಥದ್ದು. ಈಗ ಮೊದಲು ಕಲ್ಲಿರುತ್ತೆ, ಕಲ್ಲಲ್ಲೇ ಕಬ್ಬಿಣ ಸಿಗುವಂಥದ್ದು. ಕಾರಣ ಏನು? ಕಲ್ಲು. ಆದರೆ ಆ ಕಾರ್ಯ ಯಾವುದು? ಕಬ್ಬಿಣ. ಅದು ಕಠೋರವಾಗಿರುತ್ತೆ. ಅಂದರೆ ಕೈಕೆ ಗರ್ಭದಿಂದ ಹುಟ್ಟಿದಂತಹ ಈ ದೇಹವನ್ನು ಪ್ರೀತಿಸುವ ಈ ಪಾಮರ ಪ್ರಾಣಗಳು ಎಲ್ಲ ರೀತಿಯಿಂದಲೂ ಕೂಡ ನಿರ್ಭಾಗ್ಯವಸರಿ. ಅಂದರೆ ಅಂಥ ತಾಯಿ ಹೊಟ್ಟೆನಲ್ಲಿ ಹುಟ್ಟುಬಿಟ್ನಲ್ಲ, ಈ ದೇಹ ಬಂದಿರೋದು ಎಲ್ಲಿಂದ? ಮೂಲ ಯಾವುದು? ಕೈಕೆಯ ಹೊಟ್ಟೆಯಿಂದ ಹುಟ್ಟಿರುವಂಥದ್ದು. ಸೊ ಈ ದೇಹವನ್ನು ಪ್ರೀತಿಸೋ ಅಂಥವ್ರು ಪಾಮರರೇ ಆಗಿರ್ತಾರೆ. ಅಂಥವರೇ ಇವ್ರನ್ನ ಪ್ರೀತಿಸೋದು, ಮತ್ತೆ ಎಲ್ಲ ರೀತಿಯಿಂದಲೂ ಕೂಡ ನಿರ್ಭಾಗ್ಯರೇ ಅವರು ಅಂತ ಹೇಳ್ತಾ ಇದ್ದಾನೆ. ಪ್ರಿಯ ವಿಯೋಗಗಳು ಕೂಡ ನನಗೆ ಪ್ರಾಣಗಳೇ. ಅಂದರೆ ಪ್ರಿಯ ವಿಯೋಗದಲ್ಲೂ, ಅಂದರೆ ನಾನು ಯಾರನ್ನ ತುಂಬ ಪ್ರೀತಿಸ್ತೀನೋ ಅಂಥವರ ವಿಯೋಗದಲ್ಲೂ ಕೂಡ ನನಗೆ ಪ್ರಾಣನೇ ಪ್ರಿಯ ಅನ್ನಿಸ್ತಾ ಇರಬೇಕಾದ್ರೆ, ಅಂದರೆ ಏನು? ನಾನು ಪ್ರೀತಿಸುವಂಥ ನನ್ನ ರಾಮ ಸೀತೆ ಇವರು ಹೊರಟು ಹೋಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವ ಹೊರಟೋಗ್ಬೇಕಾಗಿತ್ತು. ಅಂಥವರ ವಿಯೋಗವನ್ನು ಕೂಡ ಸಹಿಸ್ಕೊಂಡಿದೆ ಇದು. ಇನ್ನೂ ಪ್ರಾಣ ಹೋಗಿಲ್ಲ ಅಂತಂದರೆ, ಅಂದರೆ ನನಗೆ ಪ್ರಾಣನೇ ಪ್ರಿಯ ಆಗಿದೆ ಈಗ ಅವರಿಗಿಂತ. ಅಂದರೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತಂದರೆ ಮುಂದೆ ನಾನು ತುಂಬ ನೋಡಬೇಕಾಗಿದೆ. ಅಂದರೆ ಏನು? ನಾನು ಪ್ರೀತಿಸುವವರಿಗಿಂತ ಈ ಪ್ರಾಣವೇ ಪ್ರಿಯ ಅನ್ನಿಸ್ತಾ ಇದೆ ಅಂತಂದರೆ ಮುಂದೆ ನಾನು ನೋಡಬೇಕಾಗಿರೋದು, ಕೇಳಬೇಕಾಗಿರೋದು ಬೇಕಾದಷ್ಟಿದೆ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಕೈಕೆಯಂತೂ ಸೀತಾರಾಮರನ್ನ ಲಕ್ಷ್ಮಣರನ್ನ ಕಾಡಿಗೆ ಕಳಿಸಿದ್ಲು. ಪತಿಯನ್ನ ದೇವಲೋಕಕ್ಕೆ ಕಳಿಸಿ ಅವನಿಗೆ ಒಳ್ಳೆಯದನ್ನೇ ಮಾಡಿದಾಳೆ. ಸ್ವತಃ ವೈಧವ್ಯವನ್ನು ಕೂಡ ತಂದ್ಕೊಂಡಿದ್ದಾಳೆ, ವಿಧವೆ ಆಗಿದ್ದಾಳೆ. ಆಮೇಲೆ ಅಪಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಾಳೆ. ಎಲ್ಲರೂ ಕೂಡ ಅವಳನ್ನು ಬಯ್ಯೋ ಥರ ಮಾಡ್ಕೊಂಡಿದ್ದಾಳೆ. ಪ್ರಜೆಗಳಿಗೆ ಶೋಕ ಸಂತಾಪಗಳನ್ನು ಕೂಡ ಕೊಟ್ಲು. ಪ್ರಜೆಗಳೆಲ್ಲ ಸಂತೋಷವಾಗಿದ್ರು. ದಶರಥ ಮಹಾರಾಜನನ್ನ ರಾಜನನ್ನಾಗಿ ಪಡೆದು, ಆದರೆ ಅವ್ರಿಗೂ ಕೂಡ ಶೋಕ ಸಂತಾಪ ಇದನ್ನೆಲ್ಲ ತಂದ್ಕೊಟ್ಲು. ನನಗೆ ಮಾತ್ರ ಸುಖವನ್ನ, ರಾಜ್ಯವನ್ನ, ಸತ್ಕೀರ್ತಿಯನ್ನ ದಯಪಾಲಿಸಿದಾಳೆ.
ಈ ರೀತಿ ಕೈಕೆ ಎಲ್ಲರ ಕೆಲಸವನ್ನು ಕೂಡ ಎಷ್ಟು ನೈಪುಣ್ಯದಿಂದ ಮಾಡಿದಾಳೆ, ಎಷ್ಟು ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ನಿಪುಣತೆ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿದಾಳೆ ನೋಡಿ. ಯಾರ್ಯಾರಿಗೆ ಏನೇನು ಕೊಟ್ಲು, ರಾಮ ಲಕ್ಷ್ಮಣ ಸೀತೆಯರನ್ನ ಕಾಡಿಗೆ ಕಳಿಸಿದ್ಲು, ತನ್ನ ಸ್ವಂತ ಪತಿಯನ್ನ ಸ್ವರ್ಗಕ್ಕೆ ಕಳಿಸ್ಬಿಟ್ಲು, ಆಮೇಲೆ ತಾನೇ ಸ್ವತಃ ವಿಧವೆಯಾದ್ಲು, ಆಮೇಲೆ ಅಪಯಶಸ್ಸನ್ನು ಕೂಡ ಪಡ್ಕೊಂಡು ಅವಳೇ ಬಯಸ್ಕೊಂಡು ಬೇರೆಯವ್ರ ಹತ್ರ, ಮತ್ತೆ ಪ್ರಜೆಗಳಿಗೆ ಶೋಕ ಸಂತಾಪಗಳನ್ನು ಕೊಟ್ಲು. ನನಗೆ ಮಾತ್ರ ಅವಳು ಏನು ಕೊಟ್ಟಿದ್ದಾಳೆ, ರಾಜ್ಯವನ್ನ, ಸುಖವನ್ನ, ಸತ್ಕೀರ್ತಿಯನ್ನ ದಯಪಾಲಿಸಿದಾಳೆ. ಅಂದ್ರೆ ಇಲ್ಲಿ ನೊಂದ್ಕೊಂಡು ಹೇಳ್ತಾ ಇದ್ದಾನೆ ಅವನು, ಇಂಡೈರೆಕ್ಟ್ ಆಗಿ ತನ್ನ ತಾಯಿಯನ್ನ ಬೈತಾ ಇದ್ದಾನೆ. ಇಂತೆಲ್ಲ ಅಪಕೀರ್ತಿಗೆ ಅವಳು ಕಾರಣ ಆಗ್ಬಿಟ್ಲಲ್ವಾ, ನಾನು ಎಲ್ಲರ ಹತ್ರ ಬೈಸ್ಕೊಳ್ಳೋ ಹಾಗಾಗೋಯ್ತು, ನನ್ನ ಅಣ್ಣ ಇದ್ದಿದ್ರೆ ನಾನು ಸುಖವಾಗಿರ್ತಾ ಇದ್ದೆ, ಅದನ್ನು ಕಿತ್ಕೊಂಡ್ಬಿಟ್ಲು. ಈ ರೀತಿ ಎಷ್ಟು ನಿಪುಣತೆಯಿಂದ ಕೈಕೆ ಕೆಲಸ ಮಾಡಿದಾಳೆ. ನನಗಿದಕ್ಕಿಂತ ಉತ್ತಮವಾದದ್ದು ಬೇರೆ ಏನಾದರೂ ಇದೆಯಾ? ಇಷ್ಟಾದರೂ ಕೂಡ ನೀವು ನನಗೆ ರಾಜ್ಯಾಭಿಷೇಕ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಅಂದರೆ ಕೈಕೆ ಇಷ್ಟೆಲ್ಲ ತಪ್ಪು ಮಾಡಿದಾಳೆ, ಆದರೂ ಅವಳ ಮಗನಾದ ನನಗೆ ನೀವು ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಕೈಕೆ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಇದರಲ್ಲಿ ಯಾವುದು ಅನುಚಿತ ಅಂತ ಅನಿಸೋದಿಲ್ಲ. ಅಂದರೆ ಇದೆಲ್ಲ ಅಂಥವಳು ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಎಲ್ಲ ಸರಿನೇ ಅನಿಸುತ್ತೆ. ಹೌದು, ಅವಳು ಮಾಡಿರೋದೆಲ್ಲ ಕರೆಕ್ಟಾಗಿದೆ ನನಗೋಸ್ಕರ ಅಂತಲೇ ಅನಿಸೋದು ಅಲ್ವಾ. ನನ್ನೆಲ್ಲ ಕೆಲಸವನ್ನು ವಿಧಿ ಮಾಡಿಬಿಟ್ಟಿದೆ. ಅಂದರೆ ನಾನೇನು ಮಾಡಬೇಕಾಗಿಲ್ಲ ಅಥವಾ ಬೇರೆಯವರು ಯಾರು ಮಾಡಬೇಕಾಗಿಲ್ಲ, ವಿಧಿನೇ ಎಲ್ಲವನ್ನ ಮಾಡಿಬಿಟ್ಟಿದೆ. ಅದರಲ್ಲಿ ನೀವಾಗಲಿ ಈ ಪ್ರಜೆಗಳಾಗಲಿ ಯಾರ ಸಹಾಯ ಮಾಡೋದು ಏನೂ ಬೇಕಾಗಿಲ್ಲ. ನೀವೇನಾದರೂ ಯೋಚನೆ ಮಾಡಿದ್ರಾ? ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ವಿಧಿ ಮಾಡಿಟ್ಬಿಟ್ಟಿದ್ದಾನೆ. ಈ ರೀತಿ ಅವನು ಮಾತಾಡ್ತಾ ಇದ್ದಾನೆ. ಅವ್ರ ಮನಸ್ಸಿನ ನೋವನ್ನು ಅಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಡೈರೆಕ್ಟಾಗಿ ಹೇಳ್ಕೊಳಕ್ಕಾಗ್ತಿಲ್ವಲ್ಲ. ಈಗ ಧೈರ್ಯ ಮಾಡಿ ಅವನು ಇವರೆಲ್ಲ ಸೇರಿಕೊಂಡು ರಾಜ್ಯಾಭಿಷೇಕ ಮಾಡಬೇಕು ಅಂತಿದ್ದಾರಲ್ಲ, ಅದಕ್ಕೋಸ್ಕರ ಇಂಥ ಒಂದು ಕೀಳು, ಇಂಥ ಅಧಮ ಮತ್ತು ಇಂಥ ಕಠಿಣ ಹೃದಯ ಇರೋನು ನಾನು ಯಾವಾಗ ರಾಮ ಹೊರಟೋದ್ನ ಆ ವಿಷಯ ಗೊತ್ತಾಗಿದ ತಕ್ಷಣ ನನ್ನ ಜೀವ ಹೊರಟೋಗ್ಬೇಕಾಗಿತ್ತು, ಆದರೆ ಇನ್ನೂ ಇದೆ. ಮತ್ತು ಈಗ ಅಂಥವನನ್ನ, ಅಂದರೆ ಕೈಕೆ ಅಂಥವಳು ಅಂತ ಹೇಳಿ ಅಂಥವಳ ಮಗ ನಾನು, ನನಗೆ ಈ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನೆಲ್ಲ ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.